ಬಳ್ಳಾರಿಯಲ್ಲಿ ಸಿಕ್ತು 5000 ವರ್ಷಗಳ ಹಿಂದಿನ ಅಸ್ಥಿಪಂಜರ. ಶಿರಗುಪ್ಪದಲ್ಲಿ ಶಿಲಾಯುಗದ ಸಾಕಷ್ಟು ಕುರುಹುಗಳು ಪತ್ತೆ. ನಮ್ಮ ಇತಿಹಾಸ ಸುಳ್ಳು ಅಂತ ಹೇಳೋರು ಇದನ್ನೊಮ್ಮೆ ನೋಡ್ಲೇಬೇಕು ಕಣ್ರಿ. ಯಾಕಂದ್ರೆ 5000 ವರ್ಷಗಳ ಹಿಂದೆಯೂ ಮಾನವನ ಬದುಕು ಇತ್ತು. ಆಗ್ಲೂ ಸಾಕಷ್ಟು ಜನರು ಬಳ್ಳಾರಿಯ ಶಿರಗುಪ್ಪ ತಾಲೂಕಿನಲ್ಲಿ ವಾಸ ಮಾಡ್ತಿದ್ರು. ಇದಕ್ಕೆ ಸಾಕ್ಷಿ ಎನ್ನುವಂತೆ ಕಲ್ಲಿನಲ್ಲಿ ಹೂತು ಹಾಕಿದ್ದ ಮಾನವನ ಅಸ್ಥಿಪಂಜರ ಸಿಕ್ಕಿವೆ. ಇದು 3000ದಿಂದ 5000 ವರ್ಷದ ಪುರಾತನ ಅಸ್ಥಿಪಂಜರ ಅಂತ ಉತ್ಖನನ ತಂಡ ಖಚಿತಪಡಿಸಿದೆ. They knew about the agriculture from about 5,000 years back. 5,000 years back. Yes. Around 3000 BC, 2500 BC, they began with the goat, with the goats pastoralism, then the local millets, right, those things. They started growing. They started growing those things. Then afterwards from north, these things like the wheat, barley, they start to come. Then afterwards, then the African crops start to come. So this place is always getting they started with the local crops, then the new things from the outside started to come. So this has always been connected to the outside world. ಹೌದು, ಇಲ್ಲಿನ ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ತಾಲೂಕಿನ ಟೆಕ್ಕಲ್ಕೋಟೆ ಪಟ್ಟಣದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗಿತ್ತು. ಇಲ್ಲಿನ ಗೌಡ್ರಮೂಲೆ ಬೆಟ್ಟದಲ್ಲಿ ಅಮೆರಿಕಾದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಉತ್ಖನನ ಟೀಮ್ ಸಹ ನಿರ್ದೇಶಕಿಯಾಗಿರುವ ನಮಿತಾ ಎಸ್ ಸುಗಂಧಿ ಅವರು ಉತ್ಖನನ ವೇಳೆ ಸಿಕ್ಕ ಆಸ್ತಿ ಪಂಜರ 3000 ವರ್ಷ ಅಥವಾ ಅದಕ್ಕೂ ಹಳೆಯ ಆಸ್ತಿ ಪಂಜರ ಇದಾಗಿದೆ ಅಂತ ದೃಢಪಡಿಸಿದ್ದಾರೆ. ಸರ್, ಇದಕ್ಕೆ ಕಾಲಮಾನ ಏನಿದೆ ಅಂತ ಅಂದಾಜಿಸಬಹುದು ಸರ್? ಸರ್, ಇದು ನಮಗೆ 3000ರಿಂದ 5 ವರ್ಷ ಓಲ್ಡ್ ಇದಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಇದು ನಮಗೆ ನೂತನ ಶಿಲೆಗೆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕಾರ್ಬನ್ ಡೇಟಿಂಗು, ಇದ್ರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಖರವಾದ ನಮಗೆ ಡೇಟಿಂಗ್ ಸಿಗ್ತದೆ ಸರ್. ಸಿಗ್ತದೆ. ಇವತ್ತು ಎಕ್ಸ್ಕವೇಷನ್ ಆಗ್ತಿತ್ತಲ್ಲ, ಈ ಸ್ಥಳ ಪರಿಶೀಲನೆ ಮಾಡೋಣ ಅಂತ ನಾವು ನಮ್ಮ ಹಂಪಿ ಯೂನಿವರ್ಸಿಟಿಯ ಪ್ರೊಫೆಸರ್ ಸೋಮಶೇಖರ್ ಸರ್ ಜೊತೆ ಬಂದ್ವಿ. ನಮಗಿದು ಕೇಂದ್ರ ಪ್ರವಾಸೋದ್ಯಮ ಇಲಾಖೆದ ಅನುಮತಿ ದೊರೆತಿದೆ ಸರ್. ದೊರೆತಿದೆ. ಡೈರೆಕ್ಟರ್ ನಮ್ಮ ನಮಿತಾ ಸುಗಂಧಿ ಮೇಡಮ್ ಇದ್ದಾರೆ, ಡೈರೆಕ್ಟ್ರಾಗಿ ನಾವಿದ್ವಿ. ಇದು ಮಾಡ್ತಾ ಇದ್ವಿ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ನಿಖರವಾದ ಅಧ್ಯಯನ ಮಾಡಿ ಅದೇನು ಮಾಡ್ಬೋದು ಅಂತ ನಮ್ಮ ಮೇಲಾಧಿಕಾರಿಗಳು ಸಚಿವರ ಮುಖಾಂತರ ನಾವು ಒಂದು ಡೀಟೇಲ್ ರಿಪೋರ್ಟ್ ಮಾಡಿ ಸಬ್ಮಿಷನ್ ಮಾಡ್ತೀವಿ. ವಾರದ ಹಿಂದೆಯೂ ಸಿಕ್ಕಿತ್ತು ಮಾನವನ ಮೂಳೆ. ಶೋಧ ಮುಂದುವರೆದಾಗಲೇ ಸಿಕ್ತು ಪುರಾತನ ಕುರುಹು. ಉತ್ಖನನ ಮಾಡುತ್ತಿದ್ದ ಟೀಮ್ಗೆ ವಾರದ ಹಿಂದೆ ಮಾನವನ ಮೂಳೆ ಸಿಕ್ಕಿತ್ತು ಕಣ್ರಿ. ಕುತೂಹಲಗೊಂಡಿದ್ದ ತಂಡ ಮತ್ತಷ್ಟು ಅಗೆದು ಶೋಧಕ್ಕೆ ಇಳಿದಾಗ್ಲೇ ಪುರಾತನ 2 ಆಸ್ತಿ ಪಂಜರ ಲಭ್ಯವಾಗಿವೆ. ಇದು ಮಣ್ಣಲ್ಲಿ ಇದ್ದಿದ್ರೆ ಕೊಳೆತು ಮಣ್ಣಾಗಿ ಬಿಡ್ತಿತ್ತೇನೋ, ಆದ್ರೆ ಆಸ್ತಿ ಪಂಜರವನ್ನ ಕಲ್ಲಿನಲ್ಲಿ ಇಟ್ಟು ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಪಕ್ಕದಲ್ಲೇ ಪುರಾತನ ಕಾಲದ ಮಡಿಕೆಗಳು ಸಿಕ್ಕಿವೆ. ಆಸ್ತಿ ಪಂಜರ ಗಾತ್ರ 5.5 ಅಡಿ ಉದ್ದದ 2 ಮಾನವನ ಅಸ್ಥಿ ಪಂಜರ ಪತ್ತೆಯಾಗಿದ್ದು ಭಾರಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಕ್ಸ್ಕವೇಷನ್ ಸೈಟಿಗೆ ಬಂದ್ವಿ. ಇಲ್ಲಿ ಒಂದು 2-3 ಕಡೆ ಎಕ್ಸ್ಕವೇಷನ್ ನಡೀತಾ ಇದೆ. ನಡೆದಂಥ ಸಂದರ್ಭ ನಾವು ಲಾಸ್ಟ್ ಇದು ಗೌಡ್ರ ಮೂಲೆ ಈ ಸ್ಥಳಕ್ಕೆ ಬಂದ್ವಿ. ಇಲ್ಲಿ ಬಂದ ನಮಗೆ ಸುಮಾರು ಸೂಕ್ಷ್ಮ ಶಿಲಾಯುಗದ ಆಯುಧಗಳು ನಮಗೆ ಕಂಡು ಬಂದಿದ್ದಾವೆ. ನೋಡೋಣ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ, ಯಾಕಂದರೆ ಇದು ನಿಯೋಲಿಥಿಕ್ ಪೀರಿಯಡು, ಮೆಗಾಲಿಥಿಕ್ ಪೀರಿಯಡು ಈ ರೀತಿಯೆಲ್ಲ ಇತ್ತು. ನಮಗೆ ಸೂಕ್ಷ್ಮ ಶಿಲಾಯುಗ ಸಿಕ್ಕಿರೋದು ತುಂಬ ವಿಶೇಷ ಇದೆ. ಇದ್ರ ಬಗ್ಗೆ ನಾವು ಒಂದು ಟೂಲ್ಸ್ ಎಲ್ಲ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ವರದಿ ನೀಡ್ತೀವಿ. ಧನ್ಯವಾದ. ಈ ಶೋಧ ಕಾರ್ಯ ಭರದಿಂದ ಮುಂದುವರೆದಿದೆ. ಅಂದಿನ ಕಾಲದ ಮಾನವರು ಬಳಸುತ್ತಿದ್ದ ಆಯುಧಗಳು ಹಾಗೂ ಮಡಿಕೆಯ ಚೂರುಗಳು, ನವಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆಯಾಗಿವೆ. ಸಿಕ್ಕ 2 ಅಸ್ಥಿ ಪಂಜರನ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸಲು ನಿರ್ಧರಿಸಲಾಗಿದೆ. ಪರಂಪರೆ ಇಲಾಖೆ ಉಪನಿರ್ದೇಶಕ ಆರ್ ಜೇಶೇಶ್ವರ್ ಭೇಟಿ ನೀಡಿದ್ದಾರೆ. ಈ ಉತ್ಖನನ ಕಾರ್ಯ ಇನ್ನೂ ಮುಂದುವರಿಸಲಾಗುವುದು ಹಾಗೂ ಶಿರಗುಪ್ಪದ ಭೂಮಿಯಲ್ಲಿ ಶಿಲಾಯುಗದ ಸಾಕಷ್ಟು ಕುರುಹು ಅಡಗಿವೆ ಅಂತ ಸಂಶೋಧಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನಷ್ಟು ಉತ್ಖನನ ಮುಂದುವರೆದ್ರೆ ನಮ್ಮ ಪ್ರಾಚೀನ ಇತಿಹಾಸಕ್ಕೆ ಸಾಕಷ್ಟು ಸಾಕ್ಷ್ಯಗಳ ಸಿಗಲಿವೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.